ಇವತ್ತು ಆ ಪಿಕ್ಚರ್ನಲ್ಲಿ ಹೀರೋ ಆಗಿ ಪಾಪ್ಯುಲರ್ ಮೆಸೇಜ್ ಕಾಲೇಜ್ ಸ್ಟೂಡೆಂಟ್ಸ್ದಾಗಲಿ ರಿಯಾಲಿಟಿ ಮೂವಿಯನ್ನು ಇವತ್ತು ಬಿಡುಗಡೆಯನ್ನು ಮಾಡಿದ್ದಾರೆ. ಒಳ್ಳೆ ಸಬ್ಜೆಕ್ಟಿಂದ ಒಳ್ಳೆ ಡೈರೆಕ್ಟರು ಮತ್ತು ಪ್ರೊಡ್ಯೂಸರಿಂದ ಲಾಂಚ್ ಆಗಿದೆ. ಇದು ಸಕ್ಸಸ್ ಆಗಬೇಕಂತ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಅದಕ್ಕೆ ಬಳ್ಳಾರಿ ಜನರಿಗೆ ಮತ್ತು ಇಡೀ ನಮ್ಮ ಬಳ್ಳಾರಿ ರಾಯಚೂರಾಗಲಿ ಈ ಭಾಗದಲ್ಲಿ ಎಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪ ಅಂದರೆ ಬಂದು ಪಿಕ್ಚರ್ ನೋಡಿ. ನಮ್ಮ ಭಾಗದ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಇಂಥ ಹೀರೋ ಬಂದಿಲ್ಲ. ಇದು 3ನೇ ಪಿಕ್ಚರು. 6 ಸೀರಿಯಲ್ಗಳು ಮಾಡಿದ್ದಾರೆ. ಇದು ಕೂಡ ಒಂದು ನಿರಂತರವಾಗಿ ಒಂದು ಸೀರಿಯಲ್ ನಡೀತಾನೆ ಇದೆ. ಬಳ್ಳಾರಿಯ ಕಲಾವಿದ ಇಡೀ ಕರ್ನಾಟಕಕ್ಕೆ ಕಾಲೇಜ್ ಕಲಾವಿದ ಅಂತ ನಾವು ನಂಬಲ್ಲ. ಇವತ್ತು ಸಿನಿಮಾ ನೋಡಿ ಬಂದಿದ ಮೇಲೆ ಕರ್ನಾಟಕಕ್ಕೆ ಉತ್ತಮ ಕಲಾವಿದ, ಅದರಲ್ಲಿ ಬೇರೆ ಮಾತೇ ಇಲ್ಲ. ತುಂಬ ಚೆನ್ನಾಗಿ ಓಡುತ್ತೆ ಅಂತ ಅನಿಸ್ಕೊತಾ ಇದ್ದೀನಿ. ಬಳ್ಳಾರಿಯಿಂದ ಆರಂಭವಾಗಿದ್ದ ಈ ಒಂದು ಕಲಾವಿದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರಾಗಬೇಕು ಅಂತೇಳಿ ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಯಾವ ಅಂಶಗಳು ನಿಮಗೆ ಭಾಳ ಇಷ್ಟ ಆಯಿತು? ಹಾಡುಗಳ, ಫೈಟ್ಸ್, ಸ್ಟೋರಿನ ಯಾವುದು? ಎಲ್ಲವೂ ಚೆನ್ನಾಗಿದೆ. ಪ್ರತಿಯೊಂದು ಫ್ರೇಮನ್ನು ತೆಗೆದಿರೋ ರೀತಿ, ಮಾತುಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಭಾಳ ಅದ್ಭುತವಾದ ಕಲಾವಿದ ಇದೆ. ಮ್ಯೂಸಿಕ್ ಭಾಳ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ನಟನೆಯ ಬಗ್ಗೆ ಇನ್ನು ಹೇಳೋದೇ ಬೇಕಾಗಿಲ್ಲ. ಭಾಳ ಸೀನಿಯರ್ ಆಗಿ, ಭಾಳ ಮೆಚುರಿಟಿಯಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬೇರೆ ಮಾತೇ ಇಲ್ಲ. ಒಳ್ಳೆಯದಾಗಿದೆ. ಒಳ್ಳೆ ನಟನೆ ಮಾಡಿ ನಮ್ಮ ಬಳ್ಳಾರಿ ಎಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರಾಂತ ನಟರಾಗಿ ಬೆಳಿಬೋದು ಅನಿಸುತ್ತೆ. ಯಾಕಂದರೆ ಅವರು ಒಂದು ನಟನೆ ರೀತಿ, ಅವರು ಮಾಡಿರ್ತಕ್ಕಂಥ ಎಲ್ಲ ನಟನೆ ಮತ್ತು ಹಾಡು ಮತ್ತು ಫೈಟಿಂಗ್ ಎಲ್ಲನೂ ಭಾಳ ಯುವಕರಿಗೆ ಸ್ಫೂರ್ತಿದಾಯಕ. ಒಳ್ಳೆ ಕತೆ ಮತ್ತು ಒಳ್ಳೆ ಸಂಭಾಷಣೆ ಇರೋದ್ರಿಂದ ಉತ್ತಮ ನಟನಾಗಿ ಹೊರಹೊಮ್ಮಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ನಿಮಗೆ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಅವ್ರದ್ದು ಹಾಡು, ಡ್ಯಾನ್ಸು, ಅವರು ಪಾತ್ರ ಎಲ್ಲನೂ ಇಷ್ಟ ಆಯಿತು. ಎಲ್ಲ ಕುಟುಂಬ ಸಮೇತರಾಗಿ ನೋಡ್ತಕ್ಕಂಥ ಚಿತ್ರ ಇದು. ಕಾಲೇಜ್ ಕಲಾವಿದ ಆರ್ಯ ಸೂರ್ಯ ಅವರು ತೆಗೆದಿದ್ದಾರೆ ಈ ಫಿಲಿಮು. ಒಳ್ಳೆ ಕಾಲೇಜ್ ಹುಡುಗರಿಗೆ ಒಂದು ಒಳ್ಳೆ ಮೆಸೇಜ್ ಇದ್ದು. ಕಾಲೇಜ್ ಹುಡುಗರಿಗೆ, ಸ್ಟೂಡೆಂಟ್ಗಳಿಗೆ ಡ್ರಗ್ಸ್ ಹೆಂಗೆ ಸಪ್ಲೈ ಆಗುತ್ತೆ, ಕಾಲೇಜಲ್ಲಿ ಡ್ರಗ್ಸ್ ತೊಗೊಂಡ್ರೆ ಏನೋ ಅನಾಹುತ ಆಗುತ್ತೆ ಅಂತೇಳಿ ಒಂದು ನಮ್ಮ ಆರ್ಯ ಸೂರ್ಯ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾ ಕರ್ನಾಟಕದಲ್ಲಿ ಚೆನ್ನಾಗಿ ಓಡುತ್ತೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಇವತ್ತು 3ನೇ ಸಿನಿಮಾ ನಮ್ಮ ಆರ್ಯ ಸೂರ್ಯ ಅವ್ರದ್ದು. ಇವತ್ತು ಫ್ಯಾಮಿಲಿ ಫಿಲಿಮ್ ಆಗಿದೆ. ಡ್ಯಾನ್ಸ್ ಆಗಲಿ, ಒಂದು ಅವ್ರ ವಾಯ್ಸ್ ಆಗಲಿ ಭಾಳ ಚೆನ್ನಾಗಿದೆ. ಅವರಿಗೆ ಒಳ್ಳೆ ಯಶಸ್ವಾಗಲಿ ಅಂತ ನಾವೆಲ್ಲ 6 ಸೀರಿಯಲ್ ಮಾಡಿದ್ದಾರೆ. ಇದು ಅವ್ರದ್ದು 3ನೇ ಚಿತ್ರ. ಹಿಂದಿನ 2 ಚಿತ್ರ ಒಂದು ಇದನ್ನು ಮೆಚೂರ್ಡಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಆಗಲಿ, ಡ್ಯಾನ್ಸ್ ಆಗಲಿ, ಡೈಲಾಗ್ ಡೆಲಿವರ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಈ ಚಿತ್ರ ಇಡೀ ಕರ್ನಾಟಕದಾದ್ಯಂತ ಯಶಸ್ವಿ ಆಗ್ಬೋದು. ಮತ್ತು ನಮ್ಮ ಕನ್ನಡ ಪ್ರೇಮಿಗಳೆಲ್ಲರೂ ಪ್ರೋತ್ಸಾಹ ಮಾಡಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡ್ಬೋದು ನಮಗಂತೇಳಿ. ಏನು ಆ್ಯಕ್ಷನ್ ಫಿಲ್ಮ್ ಯಾವ ಥರ ಮಾಡೋದು ಏನಾದರೂ ಪ್ಲ್ಯಾನ್ ಇದೆ ಸರ್ ನಮಗೆ? ಇಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಚಿತ್ರ ಹೀಗೆ ತಾನೇ ಇನ್ನೂ ಬಿಡುಗಡೆ ಆಗಿದೆ. ಮುಂದೆ ನೋಡೋಣ ಆ ಥರ ಜನರೆಲ್ಲ ನೋಡ್ಬೇಕಾಗ್ತದೆ. ಪ್ರೇಕ್ಷಕ ಮಹಾಪ್ರಭುಗಳು ಮೇಲೆ ಹೆಮ್ಮೆ ಇದೆ. ಈ ಚಿತ್ರ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಮತ್ತು ಈಗ ನಮ್ಮ ಜನರ ಅಭಿಪ್ರಾಯ ಬೆಂಬಲ. ಕಾಲೇಜ್ ಕಲಾವಿದ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಬಂದಂತ ನೋಡೋ ಮೂವಿ. ಆ್ಯಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಫೈಟ್ಸ್ ಇದೆ, ಒಳ್ಳೆ ಡೈಲಾಗ್ ಇದೆ, ನೋಡೋಂಥ ಸಿನಿಮಾ. ಹಾಗಾಗಿ ಕನ್ನಡಿಗರು ಫಸ್ಟ್ ಎಲ್ಲ ಕನ್ನಡಿಗರು ಬಂದು ಕಾಲೇಜ್ ಕಲಾವಿದ ಚಲನಚಿತ್ರ ನೋಡಿ. ಯಾಕಂದರೆ ಬಡವ್ರ ಮಕ್ಕಳು ಫಸ್ಟ್ ಟೈಮ್ ಯಾರದೇ ಸಪೋರ್ಟ್ ಇಲ್ದಂಗೆ ಬ್ಯಾಕ್ ಬೋನ್ ಯಾರಿಲ್ಲಿದ್ದರೂ ಕೂಡ ಓನಾಗಿ ಇದು 3ನೇ ಚಿತ್ರ ಮಾಡ್ತಾ ಇರೋದು. ಹಾಗಾಗಿ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡೋದು ಫಸ್ಟು. ಹಾಗಾಗಿ ಎಲ್ಲ ಬಳ್ಳಾರಿ ಜನತೆ ಹಾಗೂ ಕರ್ನಾಟಕ ಜನತೆ ಬಂದು ಕಾಲೇಜ್ ಕಲಾವಿದ ಚಲನಚಿತ್ರ ನೋಡಿ ಅವರಿಗೆ ಶುಭ ಕೋರುವಂತ ತಮ್ಮಲ್ಲಿ. ಬಳ್ಳಾರಿ ರಾಮ್ ಪ್ರಸಾದ್ ಅವರ ಮಗ ನಿಖಿಲ್ ಹೀರೋ ಕಾಲೇಜಿ ಕಲಾವಿದ ಫಿಲಿಮ್ ಟುಡೇ ರಿಲೀಸ್ ಆಗಿದೆ. ನಾನು ನೋಡಿದ್ದೀನಿ, ಭಾಳ ಚೆನ್ನಾಗಿದೆ. ಹಾಡು, ಆಟ, ಫಿಲಿಮು ಎಲ್ಲರೂ ನೋಡ್ಬೋದು. 100 ಡೇಸ್ 100% ನೋಡ್ಬೋದು, ಎಲ್ಲರೂ ನೋಡ್ಬೋದು. ಬಳ್ಳಾರಿ ಹುಡುಗ ಹೀರೋಗ ಸಿನಿಮಾ ಭಾಳ ಚೆನ್ನಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಬಂದು ನೋಡಿದ್ರಿ.
ನಿಖಿಲ್ ಹೀರೋ ಭಾರಿ ಸಕ್ಸಸ್ ಆಗ್ತಾರೆ. ನಾನು ದುರ್ಗಮ್ಮ ಆಶೀರ್ವಾದ ಕೊಡಬೇಕಾಗಿತ್ತು ನಾನು ಹೇಳ್ತಾ ಇದ್ದೆ. ನಮ್ಮ ರಾಮಪ್ರಸಾದ್ ಅವರ ಮಗ ಮೂರನೇ ಸಿನಿಮಾ ಶ್ರೀಚಕ್ರ ಅಲ್ಲಿ ಸೊಗಡು ನೆಕ್ಸ್ಟ್ ಮೂರನೇ ಸಿನಿಮಾ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಆಗಲಿ, ಸಿನಿಮಾ ಸ್ಕ್ರೀನ್ ಲೈಟಿಂಗ್ ಗೀಟಿಂಗ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಮ್ಯೂಸಿಕ್ ಫಸ್ಟ್ ಸಾಂಗ್ ಟೈಟಲ್ ಭಾರಿ ಚೆನ್ನಾಗಿದೆ. ಎಲ್ಲ ಕಡೆ ನೋಡಿ ಕನ್ನಡ ಸಿನಿಮಾ ನೋಡಿ ಸಪೋರ್ಟ್ ಮಾಡೋಕೆ ಒಳ್ಳೆ ಸಿನಿಮಾ ಸ್ಟಾರ್ ಮಾಡ್ತಾ ಇದ್ದಾರೆ. ಸಿನಿಮಾ ಭಾರಿ ಚೆನ್ನಾಗಿ ಬಂದಿದೆ. ಎಲ್ಲ ಕಡೆ ಚೆನ್ನಾಗಿ ಬರ್ತಾರೆ ರೆಸ್ಪಾನ್ಸ್ ನಮಗಿದೆ. ಕನ್ನಡ ಸಿನಿಮಾ ನೋಡಿ ಜೈ ಹಿಂದ್ ಜೈ ಕರ್ನಾಟಕ. ನಿಮ್ಗೆ ಏನು ಇಷ್ಟ ಸಿನಿಮಾದಲ್ಲಿ ಫೈಟ್ಸ್, ಸಾಂಗ್ಸ್, ನಮ್ಮ ಸಾರ್ ಮಗ ಆ್ಯಕ್ಟಿಂಗ್ ಸೂಪರ್. ಹಿಂದಿ ಬಿಡ ಬಿಡೋಣ. ಈ ಸಿನಿಮಾದಲ್ಲಿ ಹೈಲೈಟ್. ಮೂರನೇ ಸಿನಿಮಾ ಭಾರಿ ಚೆನ್ನಾಗಿ ಮಾಡಿದಾನ. ಆ್ಯಕ್ಟಿಂಗ್ ಆಗಲಿ, ಫೈಟಿಂಗ್ ಆಗಲಿ, ಅವ್ರ ಸ್ಟೈಲ್ ಗೈಲು ನನಗೆ ಭಾರಿ ಇಷ್ಟ ಆಗಿದೆ. ಸಿನಿಮಾ ಮಾತ್ರ ಭಾರಿ ಚೆನ್ನಾಗಿದೆ. ಎಲ್ಲ ನೋಡಿ ಸರ್ ಪ್ರೋತ್ಸಾಹ ಮಾಡೋ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.